ಅಂಬೇಡ್ಕರ್ ವಿದ್ಯಾರ್ಥಿ ನಿಲಯದ ಊಟದಲ್ಲಿ ಹುಳುಗಳು ಪತ್ತೆ. ಸಾಂಬಾರ್ನಲ್ಲಿ ಹುಳು ನೋಡಿ ಬೆಚ್ಚಿ ಬಿದ್ದ ವಿದ್ಯಾರ್ಥಿಗಳು. ವಿದ್ಯಾರ್ಥಿ ನಿಲಯದ ವಿರುದ್ಧ ವಿದ್ಯಾರ್ಥಿಗಳ ಆಕ್ರೋಶ. ಒಂಚೂರು ಚೆನ್ನಾಗಿರಲ್ಲ ಅನ್ನ ಸಾಂಬಾರ್, ಏನು ಯಾವ್ದು ದಿನಾನು ಒಂದಿನ ಕೂಡ ಚೆನ್ನಾಗಿ ಮಾಡಲ್ಲ. ಚಿಕ್ಕಬಳ್ಳಾಪುರ ನಗರದ ಬಾಲಕರ ಸರ್ಕಾರಿ ವಿದ್ಯಾರ್ಥಿ ನಿಲಯದ ಊಟದಲ್ಲಿ ಹುಳುಗಳು ಪತ್ತೆಯಾಗಿರುವ ಆರೋಪ ಕೇಳಿಬಂದಿದ್ದು, ಪದೇ ಪದೇ ಈ ರೀತಿಯ ಘಟನೆಗಳು ನಡೀತಾ ಇದ್ರೂ ಅಧಿಕಾರಿಗಳು ಕ್ರಮ ಕೈಗೊಳ್ತಾ ಇಲ್ಲ ಎಂದು ವಿದ್ಯಾರ್ಥಿಗಳು ಅಧಿಕಾರಿಗಳ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಹೌದು, ಚಿಕ್ಕಬಳ್ಳಾಪುರ ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸರ್ಕಾರಿ ಪದವಿ ಬಾಲಕರ ವಿದ್ಯಾರ್ಥಿ ನಿಲಯದಲ್ಲಿ ಈ ಘಟನೆ ಬೆಳಕಿಗೆ ಬಂದಿದೆ. ಸುಮಾರು 150ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ವಾಸವಿರುವ ಈ ಹಾಸ್ಟೆಲ್ನಲ್ಲಿ ಮಧ್ಯಾಹ್ನದ ಊಟಕ್ಕೆ ಅನ್ನ ಸಾಂಬಾರ್ ತಯಾರಿಸಲಾಗಿತ್ತು. ವಿದ್ಯಾರ್ಥಿಗಳು ಇದನ್ನ ಸೇವಿಸುತ್ತಿದ್ದಾಗ ಸಾಂಬಾರ್ನಲ್ಲಿ ಹುಳುಗಳು ಪತ್ತೆಯಾಗಿದೆ. ಇನ್ನು ಊಟದಲ್ಲಿ ಹುಳುಗಳನ್ನ ಕಂಡ ವಿದ್ಯಾರ್ಥಿಗಳು ಸಿಬ್ಬಂದಿ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಇನ್ನು ಕೊಳೆತ ಹಾಗೂ ಕಳಪೆ ಗುಣಮಟ್ಟದ ತರಕಾರಿಗಳನ್ನ ಬಳಸಿ ಅಡುಗೆಯನ್ನ ತಯಾರಿಸಲಾಗ್ತಾ ಇದೆ. ಇದರಿಂದ ಹಲವರಿಗೆ ಫುಡ್ ಪಾಯ್ಸನ್ ಸೇರಿದಂತೆ ಹಲವು ಆರೋಗ್ಯ ಸಮಸ್ಯೆಗಳು ಎದುರಾಗ್ತಾ ಇದೆ. ದುಡ್ಡು ಕೊಟ್ಟು ಹೋಟೆಲ್ನಿಂದ ಊಟ ತಂದು ತಿನ್ನುವ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದುವರೆಗೆ 5-6 ಬಾರಿ ಊಟದಲ್ಲಿ ಹುಳುಗಳು ಪತ್ತೆಯಾಗಿವೆ. ಈ ಬಗ್ಗೆ ಏನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಹಾಸ್ಟೆಲ್ ಸಿಬ್ಬಂದಿಗೆ ಕೇಳಿದ್ರೆ ತಿಂದ್ರೆ ತಿನ್ನಿ, ಇಲ್ಲ ಅಂದ್ರೆ ನಿಮಗ್ಯಾಕೆ ಹೋಗಿ ಸುಮ್ನೆ ಅಂತಾರೆ ಎಂದು ವಿದ್ಯಾರ್ಥಿಗಳು ಆರೋಪಿಸಿದ್ದಾರೆ. ಇಲ್ಲಿ ನಮ್ಮ ಹೆಸರು ವೇಣು ಅಂತ, ಕೋಲಾರಿಂದ ನಾವು ಇಲ್ಲಿ ಬಂದಿರೋದು. JB ಮಾಸ್ಟರ್ ಇಲ್ಲಿ MG ರೋಡ್ ಹತ್ರ. ಈ ಲಾಸ್ಟ್ ಒಂಚೂರು ಚೆನ್ನಾಗಿರಲ್ಲ ಅನ್ನ ಸಾಂಬಾರ್, ಏನು ಯಾವ್ದು ದಿನಾನು ಒಂದಿನ ಕೂಡ ಚೆನ್ನಾಗಿ ಮಾಡಲ್ಲ. ಏನಾದ್ರು ಕೇಳಿದ್ರೆ ಏನಾದ್ರು ಹಿಂಗೇನಾದ್ರು ಮಾತಾಡಿದ್ರೆ ಮತ್ತೆ ನಮ್ಮನ್ನ ಪೇಂಟ್ ಔಟ್ ಮಾಡ್ಕೊಂಡು 5 ಕೇಸ್ ಅವೇ, ಅದೈತೆ ಇದೈತೆ ಅಂತ ಪೊಲೀಸ್ ಅವ್ರಿಗೆಲ್ಲ ಹಾಕೊಡ್ತಾರೆ. ಅವರು ವಾಚ್ಮ್ಯಾನ್ ಅವ್ರು ಸೀಟೇ ಇಲ್ದಿರ ಮಾಡ್ತೀನಿ ನಿಮ್ಗೆ ಅದು ಇದಂತ ಇದು ಮಾಡ್ತಾರೆ. ಅವರು ಏನಾದ್ರು ಅಲ್ಲ, ಪೊಲೀಸ್ ಅವ್ರು ಏನಾದ್ರು ಬಂದ್ರೆ ನಮ್ಮ ಮೇಲೆ ಹೇಳ್ತಾರೆ, ಇವ್ನ್ 5 ಕೇಸ್ ಇದಾವೆ ಇವನ್ ಮೇಲೆ, ಅದು ಇದಂತ ಅವ್ರಿಗೆ ಹೇಳ್ತಾರೆ. ಹಿಂಗೇನಾದ್ರು ಊಟದ ಬಗ್ಗೆ ಮಾತಾಡಿದ್ರೆ ಇವಾಗ ಯಾವ ನನ್ನ ಮೇಲೆ ಇರೋ 5 ಕೇಸ್ ಯಾವ ತೋರಿಸ್ಬಿಡಿ ಅಂತ ಹೇಳಿ ಅವ್ರಿಗೆ ವಾಚ್ಮ್ಯಾನ್ಗೆ ಅಲ್ಲೇ ಇದಾರೆ ನೋಡಿ. ವಾಚ್ಮ್ಯಾನ್ ವೇಣು ಅಂತ. ಒಟ್ನಲ್ಲಿ ಸರ್ಕಾರದ ಆಶ್ರಯದಲ್ಲಿ ಉನ್ನತ ಶಿಕ್ಷಣ ಪಡೆಯಲು ಬಂದಿರುವ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಆಹಾರ ಮತ್ತು ಮೂಲಭೂತ ಸೌಲಭ್ಯ ಒದಗಿಸಬೇಕಾದ ಜವಾಬ್ದಾರಿ ಅಧಿಕಾರಿಗಳ ಮೇಲಿದೆ. ಆದರೆ ಇಲ್ಲಿ ವಿದ್ಯಾರ್ಥಿಗಳ ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ವಹಿಸಲಾಗ್ತಾ ಇದೆ ಎಂಬ ಆರೋಪ ಕೇಳಿಬಂದಿದ್ದು, ಏನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಪರಿಶೀಲನೆಯನ್ನ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ವಿದ್ಯಾರ್ಥಿಗಳು ಆಗ್ರಹಿಸಿದ್ದಾರೆ. ಮೋಹನ್ ಕುಮಾರ್, ಪ್ರಜಾಶಕ್ತಿ ಟಿವಿ, ಚಿಕ್ಕಬಳ್ಳಾಪುರ.